ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ತಾ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ಮೀನಾ ಅಂತ ಹೇಳ್ಬಿಟ್ಟು, ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ. ಊರು ಹುಬ್ಬಳ್ಳಿ ಭಾಗದವರು, ಕೆಲಸ ಮಾತ್ರ ಹೌಸ್ ವೈಫ್ ಆಗಿದ್ದಾರೆ. ಸಮಸ್ಯೆ ತೂತು ಸಡಿಲಾಗಿದೆ, ಹಾಗಾಗಿ ಗಂಡ ಮಾಡ್ತಾ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಬಯಕೆ ಮುಂಚಿನ ಹಾಗೆ ಸುಖ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಸ್ಥಳ ಒಂದು ಪಾರ್ಕ್, ಹೆಸರು ಹೇಳ್ತೀನಿ, ಅಲ್ಲಿಗೆ ಬಂದರೆ ಎತ್ತಿ ಕೊಡ್ತೀನಿ ಅಂತೇಳಿ ಇದಿಷ್ಟೀವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರೋ ಟಾಟಾ ನೆಕ್ಸಾನ್ ಕ್ರಿಯೇಟಿವ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಮದುವೆ ಮುಂಚೆ ಹೇಗೆಲ್ಲ ಸುಖ ಅನುಭವಿಸಿದ್ದೀನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒಂದು, ಮದುವೆ ಆದಮೇಲೆ ಗಂಡ 1 ತಿಂಗಳು ರಜೆ ಹಾಕಿ ಚೆನ್ನಾಗಿ ದೆಂಗ್ತಿದ್ದ. ಯಾವಾಗ ಒಂದು ಮಗು ಆಯಿತೋ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಯಾಕಂದರೆ ನಂದು ಸ್ವಲ್ಪ ಲೂಸ್ ಆಗಿದೆ ಅಂತೇಳಿ ಹೇಳ್ಕೊಂಡಿರೋದು. ಸೊ ನನಗೆ ಮಾತ್ರ ಇತ್ತೀಚೆಗೆ ತಡೆಯೋಕ್ಕಾಗ್ತಾಯಿಲ್ಲ, ನನಗೆ ಆ ಥರದ ಒಂದು ಸುಖ ಮತ್ತೆ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸುಖ ಕೊಡ್ತೀನಿ ಅನ್ನೋರಿಗೆ ಮಾತ್ರ ಎತ್ತಿ ಕೊಡ್ತೀನಿ, ನಿಮ್ಮ ನಂಬರ್ ಕೊಡಿ ಅಂತೇಳಿ ಅದೆಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಈ ಥರ ಗುಣ ಇದ್ದರೆ ಕಣ್ಣು ಮುಚ್ಚಿ ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಫಸ್ಟ್ ಒಂದು, ನಾನು ಹೇಳುವ ಪಾರ್ಕಿಗೆ ಟೈಮಿಗೆ ಸರಿಯಾಗಿ ಬರಬೇಕು, ಒಂದು ಸಲ ಮಿಸ್ ಮಾಡಿದರೆ ಬೇರೆಯವರಿಗೆ ಕೊಡ್ತೀನಿ ಅಂತೇಳಿ ತಿಳಿಸಿದ್ದಾರೆ. ಮೂರನೇದು, ಒಂದೊಳ್ಳೆ ಪೊದೆ ಇದೆ, ಅದರಲ್ಲೇ ಬಗ್ಗಿಸ್ಕೊಂಡು ಕೇಯಬೇಕು. ಇನ್ನು ಮಾಡುವಾಗ ಕಾಂಡಮನ್ನು ಕಡ್ಡಾಯವಾಗಿ ಬಳಸಬೇಕು. ಇನ್ನು ಪಾರ್ಕಲ್ಲಿ ತೊಂದರೆ ಆದರೆ ಎದುರಿಸುವ ಒಂದು ಧೈರ್ಯ ಕೂಡ ನಿಮ್ಮಲ್ಲಿರಬೇಕು ಅಂತೇಳಿ ಇದಿಷ್ಟುವರೆಗೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸಿಂಪಲಾಗಿ ಹೇಳಬೇಕು ಅಂದರೆ, ಮಕ್ಕಳಾದಮೇಲೆ ತೂತು ಸ್ವಲ್ಪ ಲೂಸ್ ಆಗಿದೆ ಅಂತೇಳಿ ಗಂಡ ಸುಖ ಕೊಡೋದನ್ನು ನಿಲ್ಲಿಸಿದ್ದಾರೆ, ಹಾಗಾಗಿ ಮತ್ತೆ ಆ ಥರದ ಒಂದು ಸುಖ ಅನುಭವಿಸಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಸಂಬಂಧವನ್ನು ಬೆಳೆಸಿ. ಫೈನಲ್ ಆಗಿ ಇವರ ಬಳಿರೋ ಟಾಟಾ ನೆಕ್ಸಾನ್ ಕ್ರಿಯೇಟಿವ್ ಆಟೋಮೆಟಿಕ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸು 13 ಲಕ್ಷ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಓವರ್ವ್ಯೂ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರು 2023. ಇನ್ನು ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಇದೆ, ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು, ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡೌನು ಕೇವಲ 10,900 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು, ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1199 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.